50,000 ಗಾಯ್ಸ್. ನಮ್ಮ ಡ್ರೈವರು ಸ್ಟಿಕ್ಕರ್ ಮಾಡ್ರೆ ನೋಡಿ ಗಾಯ್ಸ್, ಎಲ್ಲ ಸ್ಟಿಕ್ಕರ್ ಎಲ್ಲ ಕಿತ್ತೋಗ್ತಾ ಇದೆ. ಆ ಗಾಡಿ ನಾವು ಕೊಟ್ಬಿಟ್ರಿ ಗಾಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ದಿಸ್ ಈಸ್ ಐ ಎಮ್ ಅಖಿಲ್ 03. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾವು ನಮ್ಮ ಲಾರಿಗಳನ್ನ ನೋಡಿಸ್ತಾ ಇದ್ದೀನಿ. ಈ ಗಾಡಿ ಬಂದು 15 ದಿನ ಆಯಿತು ಗಾಯ್ಸ್. ಗಾಡಿಗೆ ಲೋಡ್ಗಳೇ ಇಲ್ಲ. ಆ ಗಾಡಿ ಮುಂಬೈಗೆ ಹೋಗಿತ್ತು. ಮುಂಬೈಲಿ ಒಂದು 5 ದಿನ ಆಲ್ಟ್ ಆಗಿತ್ತು. ಇವತ್ತು ಲೋಡ್ ಮಾಡ್ಕೊಂಡು ಬಂದಿದ್ದೆ. ನಾಳೆ ಸೋಮವಾರ, ನಾಳೆ ಅನ್ಲೋಡ್ ಆಗ್ತೈತೆ. ಭಾನುವಾರ ಅನ್ಲೋಡ್ ಆಗಲ್ಲ ಅಂತ ಹೇಳ್ಬಿಟ್ಟು ಯಶವಂತಪುರಕ್ಕೆ ಲೋಡ್ ಆಗಿರೋದು ಮುಂಬೈಯಿಂದ. ಅದಕ್ಕೆ ಡಿಸೆಂಬರ್ ಆಗಿರೋದ್ರಿಂದ ಲೋಡ್ಗಳೇ ಇಲ್ಲ. ಈ ಗಾಡಿ ಮನೆ ಹತ್ರ ಬಂದು ಒಂದು ವಾರ ಆಯಿತು. ಇದು ಮುಂಬೈಯಲ್ಲಿ 5 ದಿನ ನಿಂತ್ಕೊಂಡಿತ್ತು. ಏನು ಮಾಡೋದು ಗೈಸ್ ನೋಡಿ, 2 ಗಾಡಿ ನನ್ನ ಹತ್ರ ಬಂದಿದ್ದೆ. ಈ ಗಾಡಿ ಈ ಐರಾವತ ಗಾಡಿ ನಾಳೆ ಲೋಡ್ಗೆ ಹೋಗ್ಬೋದು. ಕೇರ್ಪೇಟೆಯಿಂದ ಮುಂಬೈಗೆ ನಮ್ಮಪ್ಪ ಮಾತಾಡಿದ್ದಾರೆ. ಡ್ರೈವರು ಶನಿವಾರ ಹೋಗು ಅಂತೇಳಿ ಡ್ರೈವರ್ ಬಂದಿಲ್ಲ. ಅದಕ್ಕೆ ನಾಳೆ ಹೋಗ್ಬೋದೇನೋ. ನಾಳೆ ಸೋಮವಾರ ಅಲ್ಲ, ನಾಳೆ ಹೋಗ್ಬಿಟ್ಟಿದ್ದು ಲೋಡ್ ಮಾಡಿಕೊಂಡು 2 ದಿನ ಲೋಡ್ ಮಾಡ್ತಾರೆ ಕೇರ್ಪೇಟೆಯಲ್ಲಿ. ಲೋಡ್ ಮಾಡಿಕೊಂಡು ಒಂದು ಬುಧವಾರ ಅಷ್ಟೊತ್ತಿಗೆಲ್ಲ ಹೋಗಿ 2 ದಿನ ಖಾಲಿ ಮಾಡ್ತಾರೆ. ಶುಕ್ರವಾರ ಲೋಡ್ ಮಾಡಿಕೊಂಡು ಮತ್ತೆ ಬೆಂಗಳೂರಿಗೆ ಬರ್ತಾರೆ. ಈ ಗಾಡಿ ಯಶವಂತಪುರಕ್ಕೆ ಲೋಡ್ ಆಗಿದೆ. ಯಶವಂತಪುರದಲ್ಲಿ ಅನ್ಲೋಡ್ ಮಾಡ್ಕೊಂಡು ಮತ್ತೆ ಇದು ಅಷ್ಟೇ ಕೇರ್ಪೇಟೆಗೆ ಹೋಗ್ತದೆ ಎಳ್ನೀರು ತೊಂಬತ್ತಿಗೆ. ತೆಂಗಿನಕಾಯಿ ನೋಡಿ ಎಷ್ಟು ಹೈಟ್ ಬಂದಿದೆ ನೋಡಿ ಗಾಯ್ಸ್. ಬಟ್ಟೆ ಲೋಡ್ ಅಂತೆ, ಬಟ್ಟೆ ಜಾಸ್ತಿ ಹೈಟ್ ಬಂದಿದೆ ನೋಡಿ. ಗಾಡಿ ಇದಕ್ಕಿಂತ 3 ಅಡಿ ಹೈಟ್ ಇದೆ ನೋಡಿ, ಎಷ್ಟು ಹೈಟ್ ಇದೆ. ಈ ಗಾಡಿ ಮೊನ್ನೆ ಹೋಗ್ಬಿಟ್ಟು ನಿಮ್ಗೊಂದು 2 ಕ್ಲಿಪ್ ಹಾಕ್ತೀನಿ ನೋಡಿ ಗಾಯ್ಸ್. ನೋಡಿದ್ರೆ ಗಾಯ್ಸ್ ಏನಾಗಿದೆ ಅಂತ ಗಾಡಿಗೆ ಟೇರ್ ತಿಂದಾಯಿತು. ಈ ಕಡೆ ನೋಡಿ, ಈ ಕಡೆ ತಿಂದ ಇದೆ ಸೈಡಲ್ಲಿ, ಈ ಕಡೆ ತಿಂತಾಯಿತ್ತು. ಅದಕ್ಕೆ ಶೋರೂಮಲ್ಲಿ ಹೋಗಿ ಇದು ಈಗ ಅದೇನೋ ಟೇರೆಲ್ಲ ಬಿಚ್ಚಿಬಿಟ್ಟು ನೋಡಿಬಿಟ್ಟು ಈ ಮೊನ್ನೆ ಟೈರ್ ಪಂಚರ್ ಆಗಿತ್ತು. ಸ್ಟೆಪ್ನಿ ಟೈರಲ್ಲೇ ಓಡಿಸ್ತಾ ಇದೆ ನಮ್ಮ ಡ್ರೈವರ್ಗೆ ಹೇಳಿ 1 ವಾರ ಆಯಿತು ಒಂದು ಚೇಂಜ್ ಮಾಡಯ್ಯ ಅಂತ. ಡ್ರೈವರ್ ಚೇಂಜೇ ಮಾಡಿಲ್ಲ. 50,000 ಜೊತೆ ಒಂದು ಟೈರು. ಹಿಂಗೆ ಈ ಥರ ಮಾಡಿದೆ ನಮ್ಮ ಡ್ರೈವರ್ಗಳು ನೋಡಿ. ಹೊಸ ಟೈರು ಅದೇ ಥರ ಇದೆ. ರೋಡ್ ಕಿಂಗ್ ಅಂತ. ಇದು ಅರ್ಜುನ. ಆ ಕಡೆ ನೋಡಿಸ್ತೀನಿ. ಮೊನ್ನೆ ನಮ್ಮ ಡ್ರೈವರು ಇಲ್ಲಿ ಊತಿಗೆ ಬಿಟ್ಟಿದ್ದೆ ನೋಡಿ ಗಾಯ್ಸ್. ಇಲ್ಲಿ ಮಳೆ ಬಂದುಬಿಟ್ಟಿತ್ತು. ಆವಾಗ JCB ನೂಕಿರೋದ್ರಿಂದ ನೋಡಿ ಎಲ್ಲ ಬೆಂಡಾಗಿಬಿಟ್ಟಿದೆ ಚಾರ್ಸಿ ನೋಡಿ. ಇಲ್ಲಿ ಈ ಕಡೆ ಇದೇ ಬೆಂಡಾಗಿಬಿಟ್ಟಿದೆ. ಹಿಂದೆ ಕಟ್ಸ್ತಿರಲ್ಲ, ಅದೇನೋ ಅಂತಾರೆ ಸ್ಟೀಲ್ದು ನೋಡಿ ಗಾಯ್ಸ್. ಅಪ್ಪ ಬೇಕು ಅಂತ ನಂಬರ್ ಹಾಕ್ಸಿದ್ದಾರೆ 4045 ಅಂತ ನೋಡಿ. ಇದು ಅಷ್ಟೇ ಟೈರು. ನಮ್ಮ ಅಣ್ಣ ಇಲ್ಲಿ ಹಾಕ್ಬಿಟ್ಟೆಲ್ಲ ಇದಾಗ್ಬಿಟ್ಟು ನೋಡಿ, ಇಲ್ಲಿ ಟೈರೆಲ್ಲ ಉಜ್ಜೋಗಿದೆ ಟೈರು. ಯಾವುದಿದು
ಟೈರ್ ಎಲ್ಲ ತಳಿಸಿದ್ರು ನಮ್ಮ ಡ್ರೈವರು. ನೋಡಿ ಗೈಸ್, ಇದು ಅಷ್ಟೇ ಸ್ಟೆಪ್ ನೋಡಿ, ಸ್ಟೆಪ್ ತಿಂದ ಇದು ಅಷ್ಟೇ. ಮೊನ್ನೆ ಕಟ್ಟೆ ಕೆಲಸ ಮಾಡಿದೆ, ಕಟ್ಟೆ ಕೆಲಸ ಇದಕ್ಕೆ 2 ಬ್ಲೇಡ್ ಎಕ್ಸ್ಟ್ರಾ ಹಾಕ್ಸಿದ್ರು. ಟೈರೆಲ್ಲ ಸ್ಟೆಪ್ ತಿಂತ ಐತೆ. 50,000 ಗೈಸ್ ಒಂದು ಜೊತೆ ಟೈರು. ಫಸ್ಟ್ ಇದ್ದ ಡ್ರೈವರು ಈ ಕ್ಯಾಪೆ ಬಿಸಾಕ್ಬಿಟ್ಟಿದ್ದೆಲ್ಲ, ಬಿದ್ದೋಗ್ಬಿಟ್ಟಿತ್ತು. ಇದು ಹೊಸ ಅದು ಹಾಕ್ಸಿದ್ದೀರಿ, ಫ್ಯೂಲ್ ಟ್ಯಾಂಕ್ ಕ್ಯಾಪು ಬ್ಲೂ. ಇದು ಅಷ್ಟೇ ನೋಡಿತೀರಲ್ಲ ಗೈಸ್, ಅವಾಗ ನೋಡೋದಲ್ಲ ವೀಡಿಯೋ ನೋಡಿ. ಗ್ರೀಸ್ ಹಾಕಿದಾರಲ್ಲ, ಗ್ರೀಸ್ ಎಲ್ಲ ಹೀಟಾಗಿಬಿಟ್ಟು ಎಲ್ಲ ಕರಡಕ್ಕೆ ಬಂದಿ ನೋಡಿ ಗೈಸ್, ಎಲ್ಲ ಒಂಥರ. ಇದು ಅಷ್ಟೇ ಎಲ್ಲ ತಿಂದಾಕ್ಬಿಟ್ಟು ನೋಡಿ ಗೈಸ್. ಅವಾಗ ನೋಡ್ತೀನಿ ನೋಡಿ ಎಲ್ಲ ಎಷ್ಟು ತಿಂದಾಕಿದೆ ನೋಡಿ ಗೈಸ್ ಟೈರು. ನೋಡಿಸ್ತೀನಿ ರೀ ಗೈಸ್, ಈ ಟೈರ್ ಯಾವ ಥರ ಇತ್ತು ಅಂದರೆ ನೋಡಿ ಗೈಸ್. ಇದಕ್ಕೂ ಇನ್ನೊಂದು ನೋಡಿಸ್ತೀನಿ ರೀ ಗೈಸ್. ಈ ಥರ ಇತ್ತು ಟೈರ್, ಅದು ಫ್ರಂಟ್ ಟೈರು ಈ ಥರ ಹೊಸದು ಸ್ಟೋರೂಮಿಂದ ಕೊಟ್ಟಾಗ. ನೋಡಿ ಗೈಸ್ ಯಾವ ಥರ ತಿಂದಾಕಿದೆ ಟೈರು. ಈ ಗಾಡಿ 52,000 ಓಡಿದೆ ಅಷ್ಟೇ, ಇದು ಕಮ್ಮಿನೇ ಓಡಿರೋದು. ನಿನ್ನೆ 18 ಡಿಸೆಂಬರ್ಗೆ 1 ವರ್ಷ ಆಯ್ತು ತಗೊಂಡಿದ್ದು. 1 ವರ್ಷದಲ್ಲಿ 52,000 ಅಷ್ಟೇ ಓಡಿರೋದು. ಕಮ್ಮಿನೇ ಓಡಿಸಿದ್ದು ನಾವು, ಇದನ್ನು ಜಾಸ್ತಿ ಓಡಿಸಿಲ್ಲ. ಮೊನ್ನೆ ಹೊಸದಾಗಿ ಲೆಡ್ ಹಾಕ್ಸಿದ್ದು ನಮ್ಮ ಡ್ರೈವರ್. ಏನೋ ಮುಂದೆ ಹೆಡ್ಲೈಟ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ, ಫೋಕಸ್ ಬರ್ತಾಯಿಲ್ಲ ಅಂತ ಹೊಸ ಲೈಟ್ ಹಾಕ್ಸಿದ್ರು ನಮ್ಮಪ್ಪ. ಇದೇ ನಮ್ಮ ಫಸ್ಟ್ ಗಾಡಿ. ಇಲ್ಲೊಂದು ಗಾಡಿ ಇತ್ತು, ಒಂದು ಪಿಕ್ಚರ್ ಹಾಕ್ತೀನಿ ನೋಡಿ ಗೈಸ್. ಇಲ್ಲೊಂದು ಗಾಡಿ ಇತ್ತು, ಆ ಗಾಡಿ ನಾವು ಕೊಟ್ಬಿಟ್ರಿ ಗಾಡಿನ. ಅದು ಈಚಾರನೇ 114 XP Pro ಸಿಂಗಲ್ ಕ್ಯಾಬಿಂದು ಇಲ್ಲಿ ಇದ್ದಿದ್ದು, ಇಲ್ಲಿ ಇತ್ತು. ಅದು ಕೊಟ್ಬಿಟ್ರೆ ನೋಡಿ ಗೈಸ್. ಇದಕ್ಕನ್ನ ಫಾಲೋ ಮಾಡಿ, ಈ ಅಕೌಂಟ್ಗೆ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ ಎರಡೂ ಇದೆ. ಫಾಲೋ ಮಾಡಿ ಗೈಸ್. ಟೂಲ್ ಬಾಕ್ಸ್ ನೋಡಿ ಗೈಸ್. ಇವಾಗ ಈ ಗಾಡಿದೆಲ್ಲ ಆಯಿತು, ಈ ಗಾಡಿದಷ್ಟೇ, ಇನ್ನೇನು ಇಲ್ಲ. ಮೇಲೆ ಯಾಕೆ ನೋಡಿಸ್ತೀನಿ ರೀ ಗೈಸ್. ಈ ಗಾಡಿ ಕೀ ಎತ್ಕೊಂಡ್ಬಂದಿಲ್ಲ ನೋಡಿ ಗೈಸ್. ಒಳಗಡೆ ಸೀಟೆಲ್ಲ ಯಾವ ಥರ ಮಾಡಿಸಿದ್ದೀರಿ, ಫುಲ್ಲು ಬ್ಲ್ಯಾಕ್ ಕಲರು. ಆ ಗಾಡಿಗೆ ಫುಲ್ಲು ಬ್ರೌನ್ ಕಲರು. ನಮ್ಮ ಅಪ್ಪಗೆ ಹೇಳಿದೆ ಬ್ರೌನ್ ಕಲರ್ ಮಾಡಿಸಿ, ಇದು ಬ್ಲ್ಯಾಕ್ ಕಲರ್ ಮಾಡಿಸೋದ್ರೆ ನಮ್ಮ ಅಪ್ಪ ಅದಕ್ಕೂ ಬ್ರೌನ್ ಮಾಡಿಸಿದ್ದಾರೆ. ಇದು ಬ್ಲ್ಯಾಕ್ ಕಲರು ಇದೆ ಅಣ್ಣಮ್ಮ ದೇವಿ. ಕಟ್ಟೆ ಕೆಲಸ ಮಾಡಿಸಿದ್ಮೇಲೆ ಗಾಡಿ ಜಾಸ್ತಿ ಹೈಟಾಗಿದೆ ಗಾಯ್ಸ್. ಇದು ಆ ಗಾಡಿ ನೋಡಿ, ಈ ಗಾಡಿ ನೋಡಿ ಗಾಯ್ಸ್ ಎಷ್ಟು ಹೈಟ್ ಇದೆ. ಇದು ಹೈಟ್ ಇದೆ, ಇದು ಹೈಟ್ ಇಲ್ಲ. ಅದು ಸ್ಟಾಕು, ಇದು ಕಟ್ಟೆ ಕೆಲಸ ಮಾಡಿಸಿದ್ದೀನಿ. ಮುಂದೆನೂ ಅಷ್ಟೇ 2 ಬ್ಲೇಡ್ ಎಕ್ಸ್ಟ್ರಾ ಹಾಕ್ಸಿದ್ದೀರಿ. ಜಾಸ್ತಿ ಹೈಟ್ ಇದೆ ಇದು. ನೋಡಿ ಗೈಸ್, ಇಂಜಿನ್ ಎಲ್ಲ ರಸ್ಟ್ ಹಿಡಿತಾ ಇದೆ, ರಸ್ಟು. ಇವಾಗ ಈ ಗಾಡಿಗೆ ಬರೋಣ ಬನ್ನಿ ಗೈಸ್. ಈ ಗಾಡಿ ನೋಡಿ ಗೈಸ್, ಇವಾಗ ಈ ಗಾಡಿಗೆ ಬಂದಿದ್ದೀನಿ. ವಾಹ್, ನಮ್ಮ ಅಕ್ರಮಣ್ಣ ನೋಡಿ ಯಾವ ಥರ ಮಾಡಿದೆ ಗಾಡಿನ. ಎಲ್ಲ ಫುಲ್ಲು ವಿಮಲ್ ಹಾಕಿ, ಅಂಚು ವಿಮಲ್ಲು. ಒಳಗಡೆ ನೋಡಿಸ್ತೀನಿ ರೀ ಗೈಸ್. ವಾವ್, ನೈಸ್. ನೋಡಿ ಗೈಸ್, ಸ್ಟೇರಿಂಗ್ ವ್ಯೂ ಈ ಥರ ಕಾಣಿಸುತ್ತೆ ಗಾಡಿಯಿಂದ. ನಾನು ಹೇಳಿದ್ನಲ್ಲ ಅವಾಗೆ, ಆ ಗಾಡಿಗೆ ಬ್ಲ್ಯಾಕ್ ಕಲರ್ ಇದೆ, ಈ ಗಾಡಿಗೆ ಬ್ರೌನ್ ಕಲರ್ ಇದೆ. ನಮ್ಮಪ್ಪಗೆ ಹೇಳಿದೆ ಬ್ಲ್ಯಾಕ್ ಮಾಡಿಸು ಅಂತ, ನಮ್ಮಪ್ಪ ಬ್ರೌನ್ ಮಾಡಿಸಿದ್ದಾರೆ. ಇದು ಅಷ್ಟೇ ಸೀಟು, ಕುಡಿಯೋಕ್ಕೆ ನೀರು. ನಮ್ಮ ಪ್ಲೇಟೇ ಫಿಟ್ ಮಾಡಿಸಿಲ್ಲ ಇನ್ನು, ಹೊಸದು ನೋಡಿ ಗೈಸ್. ನಮ್ಮ ಪ್ಲೇಟೇ ಫಿಟ್ ಮಾಡಿಸಿಲ್ಲ ಇನ್ನು. ಗಾಡಿದು ಬೀಗ ಅಲ್ಲೇ ಇದೆ ನೋಡಿ ಗೈಸ್. ಹೊಸ ಗಾಡಿ, ಇನ್ನು ತಗೊಂಡು 2 ತಿಂಗಳಾಯ್ತು ಅಷ್ಟೇ. ಇದು ನೋಡಿ ಗೈಸ್, ಬ್ರೇಕು, ಆಕ್ಸಿಲೇಟ್ರು, ಕ್ಲಚ್ಚು ಗೊತ್ತಿಲ್ಲದೆ ಅವ್ರಿಗೆ ಹೇಳ್ತಾ ಇದ್ದೀನಿ ನೋಡಿ ಗೈಸ್. ಗೇರು, ರಿವರ್ಸು, ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತು, ಸಿಕ್ಸ್ತು, ಸೆವೆನ್ ಗೇರ್ಸ್ ಇದೆ ನೋಡಿ ಗೈಸ್ ಅಲ್ಲಿ. ಹ್ಯಾಂಡ್ ಬ್ರೇಕು, ಗೇರು. ಇದು AC ಗಾಡಿ ಗೈಸ್ ನೋಡಿ, AC. ಸರಿ ಗೈಸ್, ನೋಡಿಸ್ತೀನಿ ಗಾಡಿ ಆನ್ ಮಾಡಿಬಿಟ್ಟು. ನೋಡಿ ಗೈಸ್, ಶೆಲ್ಫ್ ಮಾಡ್ತೀನಿ. ಈಗ ಹ್ಯಾಂಡ್ ಲಾಕ್ ಮಾಡಿಬಿಟ್ಟಿದ್ದಾರೆ.
ಶೆಲ್ಫ್ ಸ್ಟಾರ್ಟ್ ಮಾಡ್ತೀನಿ ನೋಡಿ ಗೈಸ್. ಗಾಡಿ ನ್ಯೂಟ್ಲ್ ಮಾಡಬೇಕು. ನ್ಯೂಟ್ಲು ಸ್ಟಾರ್ಟ್ ಮಾಡ್ತೀನಿ ನೋಡಿ ಗೈಸ್. ಇಂಜಿನ್ ಸೌಂಡ್ ಕೇಳಿಸ್ಕೊಳ್ಳಿ. ನೋಡಿ ಗೈಸ್, $12,000 ಓಡ್ಬಿಟ್ಟು ನೋಡಿ ಗೈಸ್. 2 ತಿಂಗಳಿಗೆ 12,569 ಕಿಲೋಮೀಟರ್ ಹೊಡಿದ್ದೀನಿ ನೋಡಿ ಗೈಸ್. ಚಿಕ್ಕದು ಕೆಳಗಡೆ ಸ್ಟಾಕ್ ಬರುತ್ತೆ. ಸ್ಟಾಕ್ದು ಕಂಪ್ನಿಯಿಂದ ಬರುತ್ತಲ್ಲ, ಕಂಪ್ನಿದು ಬೆಡ್ ಇದೆ. ಆಮೇಲೆ ಹೊಸದು ಇನ್ನೊಂದು ಬೇರೆ ಹಾಕ್ಸಿದ್ದೀರಿ, ಆಪ್ಷನ್ ಚೆನ್ನಾಗಿರಲಿ ಅಂತ ನೋಡಿ ಗೈಸ್. ಹಿಂದೆ ನೋಡಿಸ್ತೀನಿ ಇರಿ ಗೈಸ್. ನಿಮಗೆ ನಮ್ಮ ಗಾಡಿದು ಇದು ಕಳಿಸಿ ನೋಡಿ ಗೈಸ್. ಹಾರನ್ ಸೌಂಡು ನೋಡಿ ಗೈಸ್. ಸೌಂಡು ಗಾಡಿ ಆಫ್ ಮಾಡ್ತೀನಿ. ರೂಟ್ಸ್ ಹೊಡೆದಿದ್ದು ನೋಡಿ, ರೂಟ್ಸ್ದು ಹಾರನ್ನು 12,000 ಬರುತ್ತಂದು ಇದರಲ್ಲಿ. 12,000 ಟೆಸ್ಟ್ ಮಾಡಿಲ್ಲ ನಾವು ನೋಡಿ ಗೈಸ್. ಆಚೆ ನೋಡಿಸ್ತೀನಿ ಇರಿ ಗೈಸ್. ಗಾಡಿನ ಲಾಕ್ ಮಾಡಿಬಿಡೋಣ ನೋಡಿ ಗೈಸ್. ಇದು ಹೊಸ ಗಾಡಿ. ನಮ್ಮ ಅಕ್ರಮಣ ಗಾಡಿ ಸ್ವಲ್ಪ ತೊಳ್ಕೊಂಡ್ಬಿಟ್ರೆ ಸಾಕು, ಚೆನ್ನಾಗಿ ಕಾಣಿಸುತ್ತೆ ಗಾಡಿ. ಟೈರು ಈ ಥರ ಕೊಟ್ಟಿದ್ದಾರೆ. ಯಾವುದಿದು JK ಕೊಟ್ಟಿದ್ದಾನೆ. JK 7 ಸ್ಪೀಡು. ಯೂಟ್ಯೂಬ್ ಇನ್ಸ್ಟಾ ID ನಮ್ಮ ಅಣ್ಣ ಹೆಸರು ಅಕ್ಷಯ್. ಹೈಟ್ ಲೋಡ್ ನೋಡಿ ಗೈಸ್ ಎಷ್ಟು ಹೈಟ್ ಇದೆ. ಹೈಟಾಗಿದೆ ಹಗ್ಗ ಎಲ್ಲ. ಇಲ್ಲಿ ಗೈಸ್ ಒಂದು ಕಾಮೆಂಟ್ ಹಾಕಿ. ಇಲ್ಲಿ ನಾವು ಸಿದ್ದು ಮೂಸೇವಾಲ ಫೋಟೋ ಹಾಕ್ಸ್ಬೇಕು ಅಂದ್ಕೊಂಡಿದ್ದೀರಿ ಈ ಗಾಡಿಗೆ. ಸೈಡರಿಂದ ನೋಡಿ ಗೈಸ್, ಇಲ್ಲಿ ಹಾಕ್ಸೋಣ ಅಂತ ಸಿದ್ದು ಮೂಸೇವಾಲ ಫೋಟೋ ನೋಡಿ. ಯಾವ ಥರ ಇತ್ತು ನೋಡಿ, ಆ ಥರ ಬೇಕಾಗಿರೋದು. ಇದು ರಿಮ್ಮು ಎಷ್ಟು ಒಂಥರ ಶೈನಿಂಗ್ ಹೊಡಿತೀವಿ ನೋಡಿ ಗೈಸ್. ಇದು ಸಿಲ್ವರು ಬ್ಲ್ಯಾಕ್ ಆಗೋಗಿದೆ ಎಲ್ಲ ನೋಡಿ. ಹೊಡಿಸ್ಬೇಕು ಗಾಡಿನ ಆ್ಯಸ್ ಯೂಶುವಲ್. ರೋಡ್ ಕಿಂಗು ನೋಡಿ ಗೈಸ್. ನೀವೆಲ್ಲ ಕೇಳ್ತಾ ಇದ್ರಲ್ಲ ಹಿಂದೆ ಬ್ಯಾಕ್ ನೋಡಿಸಿ ಅಂತ, ಗಾಡಿದು ಬ್ಯಾಕು ಹಿಂದೆ ಇದು ಮಾಡಿಸಿ ಸ್ಟೀಲ್ದು ನೋಡಿ ಗೈಸ್. ಗಾಡಿ ಸ್ವಲ್ಪ ವಾಶ್ ಮಾಡಿಸ್ಬೇಕು, ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ನೋಡಿ ಗೈಸ್, VIS ರೈತ ಬ್ರೇಕು. ಇಲ್ಲಿ ಸೌಂಡು ಕ್ಯಾರೆ ನಂದು ಬರಬೇಕು, ಅದು ನಂಬರ್ ಪ್ಲೇಟಲ್ಲಿ ಮಾಡ್ಸೋಣ ಅಂತ. ಸ್ಟಿಕ್ಕರ್ ಮಾಡ್ರೆ ನೋಡಿ ಗೈಸ್, ಎಲ್ಲ ಸ್ಟಿಕ್ಕರ್ ಎಲ್ಲ ಕಿತ್ತೋಗ್ತಾ ಇದೆ. ಇದೊಂದು ಮ್ಯಾಟ್ ಹಾಕ್ಸ್ಬೇಕು. ಇಲ್ಲೊಂದು ಮ್ಯಾಟ್ ಹಾಕ್ಸ್ಬೇಕು. ಮ್ಯಾಟ್ ಒಂದು ಹಾಕ್ಸ್ಕೊಂಡ್ರೆ ಸಾಕು. ಲೈಟು ನೋಡಿ ಗೈಸ್. ಹತ್ತು ಕಡೆ ಫುಲ್ ಬ್ಲ್ಯಾಕ್ ಇತ್ತು. ಕಡೆ ನೋಡಿ ಗೈಸ್ ಎಷ್ಟು ಒಂಥರ ಸಿಲ್ವರ್ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಗಾಡಿ ಕ್ಲೀನಾಗಿದ್ರೆ ನೋಡೋಕ್ಕೆ ಒಂಥರ ಅಂತ ಗೈಸ್. ನೋಡಿ ಎಷ್ಟು ಹೈಟ್ ಇದೆ ಗಾಡಿ. ಸ್ಟಾಕ್ ಎಷ್ಟಿದೆ ನೋಡಿ. ಕ್ಯಾರಲ್ಗಂದರೆ ಇದು ಕ್ಯಾಬಿನಿಂದ ಮೇಲೆ ಎಷ್ಟಿದೆ ನೋಡಿ ಗೈಸ್. ಹಗ್ಗ ನೋಡಿ ಐತೆ, ಹೋಗಿಲ್ಲ ಹೋಗ್ತದೆ ನೋಡಿ ಗೈಸ್. ಇದು ಫೈಬರ್ ಕೊಟ್ಟಿದ್ದೇನೆ. ಇದು ಡೀಸೆಲ್ ಟ್ಯಾಂಕು ನೋಡಿ. ನಾವು ಒಂಥರ ಎಲ್ಲ ಸ್ವಲ್ಪ ಸೇಫ್ಟಿ ಮಾಡಿಸಿದ್ದೀರಿ. ಅರೆ ಲೂಸಲ್ಲಿ ಕಿತ್ಕೊಂಡು ಅಂತ ಟಾಕ್ ಹಾಕ್ಸ್ಬೇಕು. ಒಂದು ಮನೇಲಿ ವೆಲ್ಡಿಂಗ್ ಮಿಷಿನ್ ಇದೆ, ಮನೇಲಿ ಹಾಕ್ಕೊಬೋದು. ಮನೇಲಿ ಹಾಕ್ತೀನಿ ನೋಡಿ ಗೈಸ್. ಸೇಫ್ಟಿ ಮಾಡ್ಕೊಳ್ಳಿ. ನಿಮ್ಮದು ಯಾವ್ದಾನ ಈಚರ್ ಗಾಡಿ ಯಾವ್ದಾನ ಇದ್ದರೆ ನೀವು ಈ ಥರ ಸೇಫ್ಟಿ ಮಾಡ್ಕೊಬೋದು ನೋಡಿ. ಬೀಗ ಇಲ್ಲಿ ತೆಗೆದ್ಬಿಟ್ಟು ಈ ಥರ ನೋಡಿ ಗೈಸ್. ಬೀಗ ಈ ಥರ ಫುಲ್ ಒಂಥರ ಶೀಟಲ್ಲಿ ಇದು ಸ್ಟೀಲ್ ಶೀಟೆಲ್ಲ ಕವರ್ ಮಾಡಿಬಿಟ್ಟು ಈ ಥರ ಮಾಡಿದ್ದೀರಿ. ನಮ್ಮಪ್ಪ ಶೋರೂಮಲ್ಲಿ ಕೇಳಿದ್ರು ಯಾಕೆ ಇದು ಕೊಡೋಲ್ಲ ಇದು ಸ್ಟೀಲ್ದಂತ. ಸ್ಟೀಲ್ ಪ್ರೊವೈಡ್ ಮಾಡೋಲ್ಲ ಸರ್, ಓನ್ಲಿ ನಾವು AC ಗಾಡಿಗಿದೆ ಬರೋದು. ಇದು 220 ಲೀಟರ್ಸ್ ಡೀಸೆಲ್ಲು, ಅದು 185 ಲೀಟರ್ಸ್ ಈ ಗಾಡಿದು. ನಾನ್ AC ಅದು, ಇದು AC ಗಾಡಿ. ಆ್ಯಬ್ಲು, ಡೀಸೆಲ್ ಪಂಪು ಮತ್ತು ಬ್ಯಾಟ್ರಿ 12V.
ನೋಡಿ ಗಾಯ್ಸ್ ಅಷ್ಟೇ, ಇನ್ನೇನೂ ಇಲ್ಲ. ನೋಡಿ ಈ ಫ್ರಂಟಲ್ಲಿ ಇದಾಕ್ಸಿದ್ದೀರಿ ಇವೆರಡು, ಒಂಥರ ಸೇಫ್ಟಿ ಇರಲಿ ಅಂತ, ಇದು ಹೋಗ್ಬಾರ್ದಂತ. ಆ ಗಾಡಿಗೆಲ್ಲ ಈ ಗಾಡಿಗೆಲ್ಲ ಸ್ವಲ್ಪ ಟಚ್ ಆಗಿಬಿಟ್ಟಿದೆ, ಎಲ್ಲ ಪೇಂಟಿಂಗ್ ಹೋಗ್ಬಿಟ್ಟಿದೆ, ಅದಕ್ಕೆ ಇದೊಂಥರ ಸೇಫ್ಟಿ ಥರ ಮಾಡಿಸಿದ್ದೇವೆ. ನೋಡಿ ಗೈಸ್ ಏನೂ ಇಲ್ಲ. ಈ ಗಾಡಿ ನಾಳೆ ಹೋಗ್ತಿದ್ದು ನೋಡು ಅಷ್ಟೇ. ಅವಾಗ ಹೇಳಿದ್ನಲ್ಲ ಗಾಯ್ಸ್. ಇನ್ನೇನು ಗಾಯ್ಸ್, ಹೇಗಿದೆ ನನ್ನ ವೀಡಿಯೋಸು? ನೋಡಿ ಗೈಸ್, ಎಲ್ಲರೂ ಹೇಳ್ತಾಯಿದ್ರಿ ಮೈಕ್ ಯೂಸ್ ಮಾಡಿ ಅಂತ. ಮೈಕ್ ತೊಗೊಂಡಿದ್ದೀನಿ ನೋಡಿ ಗೈಸ್, ಮೈಕ್ ತೊಗೊಂಡಿದ್ದೀನಿ. ನನ್ನ ಇದು ಡಿಲಿವರಿ ಬ್ಲಾಗ್ ಹಾಕಿದ್ನಲ್ಲ ಆ ಗಾಡಿದು, ಆ ಗಾಡಿ ಡಿಲಿವರಿ ಬ್ಲಾಗ್ ಹಾಕಿದಾಗ ಎಲ್ಲರೂ ಕೇಳಿದ್ರಿ ಮೈಕ್ ಹಾಕೊಳ್ಳಿ ಬ್ರೋ, ಮೈಕ್ ಹಾಕೊಳ್ಳಿ ಅಂತ. ಮೈಕ್ ತೊಗೊಂಡಿದ್ದೀನಿ ನೋಡಿ ಗೈಸ್, ಇದೇ ಮೈಕು ನೋಡಿ. ಇನ್ನೊಬ್ಬ ನಿಂತಿದ್ದೆ, ಇದು ಮೊನ್ನೆ ಹಾಕಿದ್ದು ಶೆಡ್ಡು. ಕಾರು ಸಾಮಾನು ಅವು ಇವೆಲ್ಲ ಇಕ್ಕೊಳೋದಕ್ಕೆ. ನಮ್ಮ ಶಿಫ್ಟು ನೋಡಿ, ನಮ್ಮ ಜುಪಿಟರು. ಇದೇನು ನಂದು ನಮ್ಮ ಅಣ್ಣಂದು ಹಿಮಾಲಯನ್ನು ಬೆಳಗ್ಗೆ ಕ್ಲೀನಾಗಿ ವಾಶ್ ಮಾಡಿದ್ದೀನಿ ಗೈಸ್. ನೆನ್ನೆ ಮಿರರ್ ಹಾಕಿದ್ದೀನಿ, ಹೋಗಿ ನೋಡಿಲ್ಲ ಅಂದರೆ ನೋಡಿ ಗೈಸ್, ಇದರದ್ದು ವೀಡಿಯೋ ಬಿಟ್ಟಿದ್ದೀನಿ ಯೂಟ್ಯೂಬಲ್ಲಿ ನೋಡಿ. ಫಾಗ್ ಲೈಟು, ಕ್ರ್ಯಾಶ್ ಕಾರ್ಡು, ವೈಸರು, ಏನೇನು ಬರುತ್ತೆ ಎಲ್ಲ ಹಾಕ್ತೀನಿ. ಟಾಪ್ ಬಾಕ್ಸ್ ಇದೀಗೆ, ಬಾಕ್ಸ್ ಬರುತ್ತಲ್ಲ ಬಾಕ್ಸು ಇದೆ. ಹಿಮಾಲಯನ್ನು ಅರ್ಲೆ ಬ್ಲ್ಯಾಕ್ ಅಂತ ನೋಡಿ ಗೈಸ್. ಬೆಳಗ್ಗೆ ಶಿಫ್ಟು, ಇನೋವಾ, ಹಿಮಾಲಯನ್ನು ನಮ್ಮಪ್ಪ ಗಾಡಿ ತೊಳೆಷ್ಟು ಸಾಕಾಗೋಯ್ತು ಗೈಸ್. ನೋಡಿ ಗೈಸ್ ಅಷ್ಟೇ ಇವತ್ತಿನ ಬ್ಲಾಗು. ಏನನ್ನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಾಯ್.